ಹಾಗೆ ಇವತ್ತು ಮದುವೆ ಮಾಡ್ತೀವಿ, ಅದಕ್ಕೂ ಸೇಫಾಗಿ ಹೋಗ್ಬೇಕಂತ ಫಸ್ಟ್ ದೇವ್ರಿಗೆ ಬಂದು ಕೈ ಬಿಡ್ತೀವಿ. ನೀವು ಬಿಡ್ಕೊಳ್ಳಿ, ಎಲ್ಲಿಗಾರು ಹೋಗ್ಬೇಕಾದ್ರೆ ಟ್ರಿಪ್ಪಿಗೆ, ಯಾವಾಗಲೂ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ರಿ, ಅದು ಸೇಫ್ ಆಗಂತ. ಕುಂತಾನೆ ಬಿದ್ರೆ ನಮಗೆ ಗೊತ್ತಿಲ್ಲ ಅಂತ ಮನೋಜ್ ಹೇಳ್ತಾನೆ. ಕ್ಲಾಸ್ ಹುಡುಗಿರಲ್ಲ ರೆಡಿ ಆಗಿದ್ರೆ ಬೇಡ ಬೇಡ ನೀವು ಟಿಟಿಗೆ ಹೋಗ್ರಿ. ಎರಡು ಗಾಡಿ ರೆಡಿ ಆಗಿದೆ. ದಡಿಯ ನನ್ನ ಮಗ ಮಿತ್ರ ದ್ರೋಹ ಮಾಡ್ಬಿಟ್ಟ. ಎಲ್ಲ ಮಿತ್ರ ದ್ರೋಹ ತನಕಣ. ಸಾಹಿತ್ಯ ನಾವು ಪ್ರಸಾದ್ ಜೇಡಿ ಅವರೆಲ್ಲ ಹೋಗಿಲ್ಲ ಸರಿ ಆಯ್ತು ಬಿಡು ಸಾಕು. ಟಾಟಾ ಬಾಯ್. ಪ್ಯಾಸೆಂಜರ್ ಏನು ಕುಂತಾರ, ದುಡ್ಡು ಕೊಡಕ್ಕೆ ಬೇಡ ಅನ್ನತ್ತಾರ. ಅಲ್ಲಿ ಕುಂತಾಳ ನೋಡ್ರಿ ಆಕೆ ಎಲ್ಲರಿಗೆ ಅಮ್ಮ ಕರೆ ದುಡ್ಡು ಕೊಡಕ್ಕೆ ಬಾಲೆ ಅಂತಾರ. ಏನು ಮಾಡೋದು, ಮನೆ ಬರ ಏನು ಮಾಡೋಕ್ಕಾಗಲ್ಲ. ಇವಾಗ ದೇವಸ್ಥಾನದಲ್ಲಿ ಲೈನಲ್ಲಿ ನಿಂತೀವಿ. ಲೈನ್ ಅಂತ ಸಕ್ಕ ದೊಡ್ಡದಾಯ್ತು. ಇವಾಗ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ಲೈನ್ ಎಷ್ಟು ದೊಡ್ಡದೈತೆ ಅಂತ ಹೇಳಿ. ಬಾಬಾ ದೊಡ್ಡದೈತೆ ಗೊತ್ತಾ ಲೈನು. ಓ ದೊಡ್ಡದೈತೆ ಲೈನು. ಈಗ ನಮ್ಮ ಹುಡುಗರು ಇಲ್ಲ ಸ್ವಲ್ಪ ಜನ ಅವರೇ. ದಡಿಯ ಮೋಸ ಮಾಡ್ಬಿಟ್ಟ. ಇಲ್ಲೇ ಒಂದು ನೋಡ್ರಿ, ಮೋಸ ಮಾಡಿ ಇಲ್ಲಿ ಹುಡುಗಿ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದಾನೆ. ಎಲ್ಲ ಪೇಷಂಟ್ಗಳು ಆಗ್ಯಾರ ಸ್ವಲ್ಪ ಆಲ್ಮೋಸ್ಟ್ ಅಡ್ಜಸ್ಟ್ ಮಾಡ್ತಾರೆ ಡ್ರೈವರು. ಕೊಲ್ಲೂರ್ನಾಗ ಬಂದು ದರ್ಶನಕ್ಕೆ ಈಗ ಒಳಗೆ ಬಿಡತ್ತಾರ. ಮಂದಿಗೆ ನೋಡಿದ್ರೆ ಈಗ ಬಂದಾನ ಎಸ್ಕೇಪ್. ಇಲ್ಲಿ ನೋಡ್ರಿ ಒಳಗೆ ಮಾಸ್ ಬಂದಾನ. ಏನು ಮಾಡೋದು, ನಾವು ನಮ್ಮಂದ್ರೆ ಭಕ್ತರು ಇರ್ತೀವಪ್ಪ. ಎಷ್ಟು ನಿಂತೆಲ್ಲ ದರ್ಶನಕ್ಕೆ ಬಂದಿರ್ತೀವಿ, ನೋಡಿದ್ರೆ ವ್ಯಸನ ನಡು ಬಂದ. ಇಲ್ಲೇ ಬಿಡು ಯಾಕೆ ಮಾಡಿದ್ಯಾ? ಹತ್ರ ರೂಪಾಯಿ ಕೊಡ್ತಾಳೆ, ಅದಕ್ಕೆ ಗಾಡಿ ಹೊಡಿತಾಳೆ. ನಾನು ಗಾಡಿ ಕೊಟ್ಟರೆ ನಾವು ಫೋನ್ ಕೊಡ್ತೀನಿ. ಫೋನ್ ಬ್ಲಾಕ್ ಮೇಲೆ ಡೈರೆಕ್ಟ್ಲಿ ಟು ವಿಷಯ ಗಾಡಿ ಬರ್ತಿಲ್ಲ. ಅದು ಎಲ್ಲಾರೇ ಒಂದು ಮುಖದ ಮೇಲೆ ಹತ್ಬಿಟ್ಟೋಳೆ ನೋಡ್ರಿ ಗೈಸ್. ದೇವ್ರು ಕಾಣಿಸ್ತಾ ಇಲ್ಲ ಅಂತೇಳಿ ಫುಲ್ಲು ಜನ ಅವರೇ ಊರು, ಸಖತ್ ಜನ. ನಾನು ಒಬ್ಬನೇ ಒಳಗೆ ಬಂದಿದ್ದು, ಎಲ್ಲ ಅಲ್ಲೇ ನಿಂತಾರೆ ಹೊರಗೆ. ನೋಡ್ರಿ ಗೈಸ್ ಹೋಟ್ಲೆಲ್ಲ ಹೆಂಗವೆ ಸಾಕತ್ತ ರೆಡಿ ಮಾಡೋದು ಮಾತ್ರ. ಒಂದು ಮಾಲ್ ಹಂಗೆ ರೆಡಿ ಮಾಡಿರಲ್ಲ, ಅದಕ್ಕೆ ನಾವು ಸಣ್ಣ ಹೋಟ್ಲಿಗೆ ಬರ್ತೀವಿ. ನಮ್ಮ ಹುಡುಗರು ಇದೇ ಬರ್ತಾರೆ, ನಂಗೆ ಗೊತ್ತು. ಇವಾಗ ದರ್ಶನ ಆಯ್ತು, ಹೆಂಗ ಮಾಡ್ಕೊಂಡು ಬಂದು ಇವಾಗ ಊಟ ನಿಂತಿದ್ವಿ. ಆದ್ರೂ ಹೊರಗಡೆ ಹೋದ್ರು ಭಾಳ ಸಿಕ್ಕಾಪಟ್ಟೆ ಏನಿತ್ತು. ಅಲ್ಲೇ ದೇವರಿಗೆ ಹೊರಗಡೆಯಿಂದ ಕೈ ಮುಟ್ಕೊಂಡು ಹಂಗೆ ಬಂದಿದ್ವಿ. ನೀನು ಹೇಳಿದ್ದು ಏನು ಕೇಳ್ತಿಲ್ಲ, ಜೋರಾಗಿ ಹೇಳ್ಬೇಕು. ಹುಡುಗರೆಲ್ಲ ಹಿಂದ್ಗಡೆ ಕುಂತವ್ರೆ, ಮುಂದ್ಗಡೆ ಹುಡುಗರು ಕುಂತಾರೆ. ನಿಂಬೆಹಣ್ಣು ಗೈಸ್ ಹಾಕಿ ನೋಡ್ರಿ. ರೋಡಲ್ಲಿ ನಡೀತಾನೆ ಡಬ್ಬ ನನ್ನ ಮಗ. ಸಡಿ ಬಾರಲ್ಲ, ರೋಡಲ್ಲಿ ನಡಿಬಾರ್ದು ಹಂಗೆಲ್ಲ. ಸಿವಿಕ್ ಸೆನ್ಸ್ ಝೀರೋ ಸಿವಿಕ್ ಸೆನ್ಸ್ ಗೈಸ್. ಇವಾಗ ಇದನ್ನ ಏನಂತಾರೆ, ಅದು ತಿಂಡಿ ಮುಗಿಸ್ಕೊಂಡು ಇವಾಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ ಇವಾಗ ನಮ್ಮ ಮೇಡಮ್ ಮದುವೆ ಎಲ್ಲಿ ಮತ್ತೆ ಕುಂದಾಪುರಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಇಲ್ಲಿ ಹೋಟ್ಲುಗಳು ಅವೇ. ಆ ಹೋಟ್ಲುಗಳು ಹೊರಗಡೆಯಿಂದ ಬೋರ್ಡ್ಗಳು ನೋಡಿ ಒಳಗೆ ಹೋಗೋಕ್ಕಾಗಲ್ಲ ಬರು. ಯಪ್ಪ ಲಕ್ಸುರಿ ಡೆಕೋರೇಷನ್ ಮಾಡಿ ಡೆಕೋರೇಷನ್ ಹಂಗೆ ಜಾತ್ರೆ ಮಾಡ್ಬಿಟ್ಟಾರಲ್ಲ ಹೋಟ್ಲುಗಳು. ಫುಲ್ಲು ಸೆಕೆ ಆಗ್ತೈತೆ. ಅಲ್ಲೇ ಸ್ಟಾರ್ಟ್ ಆಯ್ತು ಸೆಕೆ. ಇನ್ನೂ ಬೀಚಿಗೆ ಹೋದ್ರೆ ನಮ್ಮ ಕತೆ ಮುಗೀತು. ಬೀಚಿಗೆ ಹೋಗಿ ಕಾಯ್ತಾ ಇದ್ದೀನಿ ನೋಡೋಣ. ಟಿ ಗಾಡಿ ಇರೋದು ಆ ಕಡೆ, ನಾವು ಈ ಕಡೆ ಬಂದ್ಬಿಟ್ಟಿವಿ ನೋಡಿ. ಅಲ್ಲ ಹುಡುಗ ಪಲಾವ್ ತಿಂದಿದ್ದು ಹೊರತಕ್ಕೆ ದಾರಿನೇ ಮಾಡ್ಬಿಟ್ಟಾನೆ. ಆಕಾಶ ಇಲ್ಲೇ ನೋಡ್ರಿ ಗೈಸ್. ಡಬ್ಬ ನನ್ನ ಮಗ ಅಲ್ಲಿಂದ ಈ ಕಡೆ 1.5 ಕಿಲೋಮೀಟರ್ ಕರ್ಕೊಂಡ್ ಬಂದಾನೆ ನೋಡ್ರಿ ಗೈಸ್. ಇವಾಗ ಪಲಾವ್ ತಿನ್ಬಿಟ್ಟು ಫುಲ್ ಕಿಕ್ ಹೊಡ್ಬಿಟ್ಟು ಇವಾಗ ತಪ್ಪು ಕರ್ಕೊಂಡ್ ಬಂದಾನೆ. ಇಲ್ಲೇ ಐತೆ ಟಿ ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಾನೆ ನೋಡ್ರಿ ಗೈಸ್. ಎಷ್ಟು ದೂರ ಬಂದಿದೆ. ಸಾಗು ನೀರಿನಲ್ಲಿ ಹೆಜ್ಜೆ ಇತ್ತು ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ
ಮಾಡ್ತವ್ರೆ ಎಲ್ಲೆಲ್ಲ ಸಿಗುತ್ತೆ ಇಂಥ ಗಿಡಗಳು ಸಿಕ್ಕಿಬಿಟ್ರೆ ಸಾಕು ಫೋಟೋಶೂಟ್ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓ ಶೆಕೆ ಸೂಪರ್. ನಾನು ಕೇಳ್ಬೇಕಂತ ನಿಮಗೆ, ನನಗೆಲ್ಲ ನಿಮ್ಗೆ ಹೆಂಗಿದೆ? ಎಷ್ಟೊತ್ತಾಯ್ತು ಬಂದು? ಹಾಫ್ ಆನ್ ಅವರ್ ಆಯ್ತಾ? ನಮ್ಮ ಹುಡುಗರೆಲ್ಲ ಇದಕ್ಕೋಸ್ಕರನೇ ಕಾಯ್ತವ್ರೆ. ಜ್ಯೂಸ್ ಬಸ್ಯ ಕುಡಿದು ಇನ್ನೊಂದು ರೌಂಡಿಗೆ ಹೋಗ್ತಾನೆ ಬಸ್ಯ. ಜ್ಯೂಸ್ ಹೆಂಗಿದೆ? ನೈಸ್. ಓ ಮೈ ಗಾಡ್. ಲಾಸ್ಟಿಗೆ ಬಂದು ಲೋಟಗಳು 2 ಲೋಟ ಜಾಸ್ತಿ ಸಿಗುತ್ತೆ ಅಂತೇಳಿ ಲಾಸ್ಟಿಗೆ ಬಂದಿದ್ದು ಬ್ಯಾಚ್ ಇದೆ ನೋಡ್ರಿ, ನಮ್ಮದೇ ಬ್ಯಾಚ್. ಅಮ್ಮರ ಫುಲ್ ಗಾಡಿ ಎಲ್ಲ ನೋಡ್ತಾನೆ, ಚೆಕ್ ಮಾಡ್ತಾನೆ ನೋಡ್ರಿ. ಹುಡುಗಿರಿ ಡೋರ್ ತೆಗಿತಾವನೆ. ಬರ್ರಿ ಅಮ್ಮರವ್ರೆ ಜ್ಯೂಸ್ ಕುಡೀರಿ. ಇವರೆಲ್ಲ ನಮ್ಮ ಸೀನಿಯರ್ಸ್ ನೋಡ್ರಿ. ಕಾಲ್ ಹಾಕೊಂಡಿರೋ ನೋಡ್ರಿ. ಮದುವೆ ನೋಡೋಬಿಟ್ಟು ಕಾಲ್ ಹಾಕೊಂಡು ಫೋನ್ ನೋಡೋದು. ಊಟ ಮಾಡಕ್ಕೆ ಎಲ್ಲ ಊಟ ಮಾಡಕೊಂಡು ಫಸ್ಟ್ ಊಟ, ಆಮೇಲೆ ನೀವು ಉಳಿದಿದ್ದಲ್ಲ ನೋಡ್ರಿ. ಮುಂಚೆ ಬಂದು ನಿಂತ ನಮ್ಗೆಲ್ಲರೇ ಜಾಗ. ಅಲ್ಲಿಗೆ ಬಂದವ್ರಿಗೆ ಆದ್ಯತೆ ಎಲ್ಲ ಚಲ್ಲಬಿಲ್ಲಿ ಆಗ್ಬಿಟ್ಟಾರ ನೋಡ್ರಿ. ಅಲ್ಲೋಸ್ತ ನೋಡ್ರಿ, ಅಲ್ಲೊಂದು ಟೀಮು ಇನ್ನೊಬ್ರು ಅಯ್ಯೋ ನನ್ನ ಪಕ್ಕನೇ ಒಬ್ಬರವ್ರೆ. ಹೊಸ ಐಟಮೆಲ್ಲ ಹಾಕೋರೆ. ನನ್ನ ಲೈಫಲ್ಲೇ ತಿಂದು ನಿಂತವು. ಆ ಎಲೆ ಬೇರೆ ಉದ್ದ ಇಡಬೇಕು. ನಮ್ಮ ಕಡೆ ಎಲ್ಲ ಅಡ್ಡಾಡ್ತೀವಿ, ಹಿಂಗೆ ಇಡ್ತೀವಿ. ಇವ್ರು ಹಿಂಗೆ ಇಟ್ಟಾರೆ. ಇವರು ಕ್ಲಾಸ್ ಟಾಪ್. ಮದ್ವೆಗೆ ಬಂದು ಫೋನ್ ನೋಡ್ತಾ ಇದ್ದಾರೆ. ಮದ್ವೆ ಅಟೆಂಡ್ ಮಾಡಿದೆ, ಊಟ ಮಾಡಿದೆ. ಬರೀ ಎಕ್ಸಾಮ್ ಅಲ್ಲಿ ಅಷ್ಟೇ ಟಾಪರ್ಸು. ಎಲ್ಲಿ ಏನ್ ಮಾಡ್ಬೇಕಂತ ಕಾಮನ್ ಸೆನ್ಸ್ ಇಲ್ಲ, ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ. ಮ್ಯಾಮ್ ಹ್ಯಾಪಿ ಮ್ಯಾರೇಜ್ ಲೈಫ್. ಎಸ್ ಮ್ಯಾಮ್. ಇವಾಗ ಮದುವೆ ಮುಗೀತು. ವಿಷ್ಣು ನೋಡ್ರಿ ಹೆಂಗ್ ಕುಂತ ನೋಡ್ರಿ. ಉಂಡು ಶಿಸ್ತ 2 ರೌಂಡ್ ಊಟ ಮಾಡಿ ಮೇಲೆ ಇಲ್ಲ ಅದ ನಾಲೇಜ್ ಊಟ ಐತೆ. ಯಾವ ಕಂಡ್ರಿ? USA-ನಾ? ಬಸ್ಸೇ ನೀನೆಲ್ಲ ಹೋಗ್ತೀಯಾ? ಬಸ್ಸೇ ಪಾಕಿಸ್ತಾನ ಅಲ್ಲ, ಆಫ್ರಿಕಾ ಹೋಗಿ ನೀನು. ಇವಾಗ ಮದುವೆ ಎಲ್ಲ ಮುಗಿದಿದೆ. ಇನ್ನೇನಂದ್ರೆ ಇಲ್ಲಿ ಬೀಚಿಗೆ ಹೋಗಿ ಆರಾಮ್ಸೆ ಸ್ವಿಮ್ಮಿಂಗ್ ಹೊಡಿಬೇಕಂತ ಅಷ್ಟೇ. ಬಾಯ್ಸ್ ಎಲ್ಲ ಫುಲ್ಲು ಈಜುಡಿಯೋಕ್ಕೋಸ್ಕರ ಕಾಯ್ತವ್ರೆ. ವರುಣ್ ಫುಲ್ ಪ್ಲ್ಯಾನ್ ಆಗ್ತಾವನೆ ಏನೇನೋ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನೋಡ್ರಿ. ಆಸ್ಥೆಟಿಕ್ ಫೋಟೋಸ್ ಹೆಂಗೆ ತೆಗಿತಾರೆ ನೋಡ್ರಿ. ಆಗ ಬರ್ಲಿ ನೋಡ್ರಿ. ಶೆಕೆ ಆಗ್ತೈತೆ ಅಂತ ಹೇಳಿ ಅಣ್ಣ ಸಪರೇಟ್ ಫ್ಯಾನ್ ತಂದವನೆ. ಇನ್ನು ಬ್ಯಾಗ್ ಒಳಗೆ ಅದು ಏನೇನು ತಂದವನ ಗೊತ್ತಿಲ್ಲ. ಅವೆಲ್ಲ ಪರ್ಸನಲ್ ಬಿಟ್ಬಾರ್ದು ಬಿಡಿ. ಗಾಳಿ ಬರ್ತೈತಾ? ಇಲ್ಲ ಇರಿ, ಗಾಳಿ ಬರ್ತೈತಿ ತೋರಿಸ್ತೀನಿ. ಹಾಂ ನೋಡ್ರಿ, ಗಾಳಿ ಬರ್ತೈತಿ. ಇದೆಲ್ಲ ಜಾಸ್ತಿ ಅಲ್ಲಾಡ್ತಿಲ್ಲ. ಅಲ್ಲೇ ಕೂದಲು ಅಲ್ಲಾಡ್ಸಲ್ಲ ಹೆಂಗೆ. ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕುಂದಾಪುರ. ಇವಾಗ ದೇವಸ್ಥಾನಕ್ಕೆ ಬಂದೀವಿ. ನೆಕ್ಸ್ಟ್ ಬೀಚ್. ಗೈಸ್ ಫುಲ್ಲು ಮರದಲ್ಲೇ ಮಾಡೋರೆ. ಸಖತ್ತಾಗೈತೆ ಮಾತ್ರ ದೇವಸ್ಥಾನ. ಗೈಸ್ ಇದು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಇವಾಗ ದರ್ಶನ ಮಾಡಕ್ ಬಂದೀವಿ. ಹಂಗಂತ ಹೇಳು ಹೇಳ್ತಾನೆ ಹಂಗೆ. ಗೈಸ್ ಇವಾಗ ಫೈನಲಿ ಬೀಚಿಗೆ ಬಂದಿದ್ದೀವಿ. ಯಾವುದು ಬೀಚ್ ಮಚ್ಚಿ ಇದು? ಕೋಡಿ ಬೀಚಿಗೆ ಬಂದೀವಿ. ಫುಲ್ ಡೀಪ್ ಐತೆ ಅಂತ ಹೇಳ್ತಾರೆ. ನೋಡಮ್ಮ ಹೆಂಗೈತೆ ಅಂತೇಳಿ. ಜನ ಏನು ಜಾಸ್ತಿ ಈಜು ಹೊಡಿತಾ ಇಲ್ಲ. ಆ ಬೀಚ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಗೊತ್ತು. ನಮ್ಮ ಸೈಡ್ ಇಲ್ದಲ್ಲೇ ಇರೋದಕ್ಕೂ ಅದಕ್ಕೂ ಅಲೆಗಳು ಬರೋ ನೋಡಿದ್ರೆ ಒಂಥರ ಖುಷಿ. ಸುಮ್ಮನೆ ಇಲ್ಲೇ ಕುತ್ಕೊಬೇಕು ಅನ್ಸುತ್ತೆ. ಸಂಜೆ ಹೊತ್ತು ಬಂದು ಒಂದು ಒಳ್ಳೆ ಮನೆಗಿನೇ ಮಾಡ್ಕೊಂಬಿಟ್ಟು ಇಲ್ಲಿದ್ರೆ ಹೆಂಗ ಸರಿ ಮಚ್ಚಿ ಬೀಚು ನೋಡ್ತಾ ಇದ್ರೆ ಅಲ್ಲೇ ಕುತ್ಕೊಬೇಕು ಅನ್ಸಲ್ಲ. ಇಲ್ಲೇ ತಗೋ ಮಚ್ಚಿ, ನಂದೇ ತಗೋ. ಇಲ್ಲಿಗ ಬಿಸ್ಕೊಡ್ಲ. ಓ ಥ್ಯಾಂಕ್ ಯು ಸೋ ಮಚ್. ನಾನು ಆಡಿನ ನಿನಗೆ ಕೊಡ್ಲಾ? ನೋಡ್ರಿ ಈ ಥರ ಎಲ್ಲ ಅಲ್ಲೇ ಇಲ್ಲೋ ಹೇಳ್ತೀನಿ. ಈ ಥರ ಎಲ್ಲ ಒಂಥರ ಖುಷಿ ನೋಡ್ರಿ. ಈ ಥರ ಹಾಡು ಬಿಡಿಸೋದು, ಏನಾರ ಚಿತ್ರಗಳು ಬಿಡಿಸೋದು, ಆ ಥರ ಎಲ್ಲ ನೋಡಿ ಹುಡುಗರೆಲ್ಲ ಫುಲ್ ಖುಷಿಯಾಗಿ ಹೋಗ್ತಾರೆ. ಈಜು ಹೊಡಿತಾರೆ. ಇವಾಗ ನಾನು ಹೋಗ್ತೀನಿ.
ಇಂಥ ತಿಂಗಳ ಸಿಗ್ತಂದ್ರೆ ಇವತ್ತು ಸಂಜೆ ಪಾರ್ಟಿ ಜೋರು ಕರಿ ಮಾಡಬೇಡ. ರಸಲಂಗೆ ಫ್ರೈ ರಾಹುಲಂಗೆ ಫ್ರೈ. ಒಂದು ಗಂಟೆ ಎಲ್ಲ ಸರ್ಚ್ ಮಾಡಿ ಇಲ್ಲಿ ಬಂದೀವಿ ಹೋಟ್ಲಿಗೆ. ಕೊನೆಗೂ ಈ ಹೋಟ್ಲಲ್ಲಿ ನೋಡಿದ್ರೆ 20 ನಿಮಿಷ ಅಂತವ್ರೆ. ನಾವು ಅವಾಗಲೇ ವೇಟ್ ಮಾಡ್ತೀವಿ. ಆಕಾಶ, ನಾವು ಈ ಕಡೆ ಶಶಾಂಕು ಅರ್ಧ ಚಡ್ಡಿ ಹಾಕಿರೋನು. ಹೊಟ್ಟೆ ಅಂತೂ ಫುಲ್ ಅಷ್ಟು ಬಿಡತ್ತೆ. ಕಾದು ಸಾಕಾತು. ಅಣ್ಣ ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಬಂದ್ಬಿಟ್ಟಾನೆ. ಇವಾಗ ಹೊಟ್ಟೆ ತುಂಬ ಊಟ ಮಾಡೋದು, ಸಂಭವ ಮಾಡೋದು ಅಷ್ಟೇ. ಅಷ್ಟೇ ಜೀವನ. ಶಿಸ್ತು ಹೊಡಿಬೇಕು ಇವಾಗ ಇದ್ರೆ ನಮ್ಮ ನೆಮ್ಮದಿ ಅಷ್ಟೇ. ಬಾಳೆ ಎಲೆ ಬಂದು ಅಂದ್ರೆ ಇನ್ನು 5 ನಿಮಿಷದಲ್ಲಿ ಊಟ ಬರುತ್ತೆ. ಆಹಾ, ಒತ್ತು ಅಂತ ಹತ್ರಕ್ಕೆ ಬಂದ ನನ್ನ ಮಗ. ಫೈನಲಿ ಮೀನು ಬಂತು. ಹುಡುಗರೆಲ್ಲ ಖುಷಿಯಾಗಿ ತಿಂತಾರೆ. ಬತ್ತಿದೆ ನೋಡಲ್ಲ ಹುಡುಗರೆಲ್ಲ ಖುಷಿಯಾಗಿ ತಿಂತಾರೆ. ಗೈಸ್, ಊಟ ಗೀಟ ಎಲ್ಲ ಮುಗೀತು ಶಿಸ್ತಾಗಿ. ನಮ್ಮ ಏನಂತಾರೆ ಆಕಾಶ್ ಅವರು ಏನಂತಾರೆ ಸ್ಪ್ರೈಟ್ ಏನಪ್ಪ ಕ್ಯಾಂಫಾದ ಹಠ ಅಂತ ಒಂದು ಯಾವುದೋ ಜ್ಯೂಸ್ ಕುಡಿತಾನೆ. ಇವಾಗ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡು ಸೀದಾ ಹಾಸ್ಟೆಲ್ಗೆ ಹೋಗ್ತೀವಿ ಅಷ್ಟೇ ಗೈಸ್.